ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ರ ಡಾಕ್ಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಅಖಿಲ ಭಾರತೀಯ ಹಿಂದೂ ಮಹಿಳಾ ಸಂಘಟನೆ ವತಿಯಿಂದ ನಗರದ ರಂಗಮಂದಿರದಲ್ಲಿ ಮಹಿಳಾ ಮೇಳ ಸಭೆ. ಸಂಘಟನೆಯ ಕಾರ್ಯದರ್ಶಿ ಮಹಾರಾಷ್ಟ್ರದ ಸಾಧನಾ ತಾಯಿ ಶಿಂದೆ ಭಾಗಿ. ಜಿಲ್ಲೆಯ ಎಲ್ಲ ತಾಲೂಕುಗಳ ಮಹಿಳೆಯರಿಗೆ ಸಶಕ್ತತೆ ಕುರಿತು ಅರಿವು ಕಾರ್ಯಕ್ರಮ. ಸರ್ಕಾರಿ ಕೈಗಾರಿಕಾ ತರಬೇತಿ ಕೇಂದ್ರದಲ್ಲಿ ಇಂದು ಜರುಗಿದ ಕ್ಯಾಂಪಸ್ ಸಂದರ್ಶನ. ಬೆಂಗಳೂರಿನ ಟೊಯೋಟಾ ಕಿರ್ಲೋಸ್ಕರ್ ಕಂಪನಿ ವತಿಯಿಂದ ಜರುಗಿದ ಇಂಟರ್ವ್ಯೂ. 254 ಮಕ್ಕಳಲ್ಲಿ 218 ವಿದ್ಯಾರ್ಥಿಗಳು ಆಯ್ಕೆ. ಸಂತಸ ವ್ಯಕ್ತಪಡಿಸಿದ ಪ್ರಾಚಾರ್ಯದ ಲಕ್ಷ್ಮೀಕಾಂತ್. ಜೂನ್ 16ರಂದು ಯೋಗ ಮಹೋತ್ಸವ. ಶ್ವಾಸಗುರು ವಚನಾನಂದ ಸ್ವಾಮೀಜಿ ಭವರ್ಲಾಲ್ ಆರ್ಯ ಭಾಗಿ. ಭಾಲ್ಕಿ ಪಟ್ಟಣದ ಕುಂಬಾರ ಗುಂಡೆಯ ಕಲ್ಯಾಣ ಮಂಟಪದಲ್ಲಿ ಜರುಗಿದ ಸುದ್ದಿಗೋಷ್ಠಿ. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಅನಂತ ಬಿರಾದಾರ್ ಕರೆ. ವಾಹನದ ಸಾಲ ನಮ್ಮಲ್ಲೇ ಪಡೆದರೆ ಇನ್ಶೂರೆನ್ಸ್ ಕೂಡ ನಮ್ಮಲ್ಲೇ ಮಾಡಿಸ್ಕೋಬೇಕು. ಶ್ರೀರಾಮ್ ಫೈನಾನ್ಸ್ ಶೋಷಣೆ ಕುರಿತು ಗಂಭೀರ ಆರೋಪ ಮಾಡಿದ ಚಾಲಕರ ಒಕ್ಕೂಟ. ಫೈನಾನ್ಸ್ ಮೇಲೆ ಕ್ರಮ ಕೈಗೊಳ್ಳುವಂತೆ ಚಾಲಕರ ಆಗ್ರಹ. ವಿವೇಕಾನಂದ ಬಡಾವಣೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪೌರ ಕಾರ್ಮಿಕರಿಗೆ ಸನ್ಮಾನ. ಕಾರ್ಮಿಕರ ಸ್ವಚ್ಛತಾ ಕಾರ್ಯದಿಂದಲೇ ಪರಿಸರ ಸ್ವಚ್ಛವಾಗಿರುತ್ತದೆ. ಪ್ರೊಫೆಸರ್ ಎಸ್.ವಿ. ಕಲ್ಮಠ್. ಪೌರ ಕಾರ್ಮಿಕರಿಗೆ ಆರತಿ ಬೆಳಗಿದ ಮಹಿಳೆಯರು. ವಾರ್ತೆಗಳ ವಿವರ. ಅಖಿಲ ಭಾರತೀಯ ಹಿಂದೂ ಮಹಿಳಾ ಸಂಘಟನೆ ವತಿಯಿಂದ ಬೀದರ್ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯ ಅವರ ಕೃಪಾಶೀರ್ವಾದದಿಂದ ಮಹಿಳಾ ಸಂಘಟನಾ ಸಭೆ ಏರ್ಪಡಿಸಲಾಗಿತ್ತು. ಈ ಸಭೆಯಲ್ಲಿ ಸಂಘಟನೆಯ ಕಾರ್ಯದರ್ಶಿ ಸಾಧನಾ ತಾಯಿ ಶಿಂದೆ ಮಹಾರಾಷ್ಟ್ರದಿಂದ ಪಾಲ್ಗೊಂಡು ಮಹಿಳಾ ಸಶಕ್ತೀಕರಣ ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಿದರು. ಪೂಜ್ಯ ನರೇಂದ್ರಾಚಾರ್ಯ ಪ್ರವಚನ ಸಮಿತಿ ಪ್ರಮುಖರಾಗಿರುವಂತಹ ಶ್ರೀಮತಿ ಅಂಬಿಕಾ ಯಾದವ್ ರೆಡ್ಡಿ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತಾ, ಪೂಜ್ಯರ ಆಶೀರ್ವಾದದಿಂದ ದೇಹದಾನ, ರಕ್ತದಾನ, ಆಮೇಲೆ ಗೋವುಗಳಿಗೆ ಮೇವು, ಆರೋಗ್ಯ ತಪಾಸಣೆ ಹಾಗೂ ಆಂಬ್ಯುಲೆನ್ಸ್ ಸೇವೆಯನ್ನು ಮಾಡಲಾಗ್ತಾ ಇದೆ. ಈಗಾಗಲೇ 57ಕ್ಕೂ ಹೆಚ್ಚು ದೇಹದಾನವನ್ನು ಮಾಡಿಸಿ ವಿವಿಧ ಕಾಲೇಜುಗಳಿಗೆ ಒದಗಿಸಲಾಗಿದೆ. ಅಲ್ಲದೆ ಈ ಸಭೆಯಲ್ಲಿ ಮಹಿಳಾ ಸಬಲೀಕರಣ ಹಾಗೂ ಮಹಿಳೆಯ ಒಂದು ಸ್ವಯಂ ಶಕ್ತಿಯಿಂದ ಹೇಗೆ ಸಾಧನೆ ಮಾಡಬೇಕು ಮತ್ತು ತನ್ನ ಕಾಲ ಮೇಲೆ ತಾನು ಹೇಗೆ ನಿಂತ್ಕೊಳ್ಬೇಕು ಅನ್ನುವಂಥ ಕುರಿತು ಕೂಡ ಇದರಲ್ಲಿ ಚರ್ಚಿಸಲಾಗಿದೆ. ಸಭೆಗೆ ಸಹಕರಿಸಿರುವಂಥ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಎನ್ನುವಂಥ ಮಾತನ್ನು ಅಂಬಿಕಾ ಯಾದವ್ ರೆಡ್ಡಿ ಅವರು ಹೇಳಿದರು. ಅನಂತ ವಿಭೂಷಿತ ಪೂಜ್ಯ ರಮಾನಂದಾಚಾರ್ಯ ಹಾಗೂ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯ ಮಹಾರಾಜ ಇವರ ಕೃಪಾಶೀರ್ವಾದದಿಂದ ಅಖಿಲ ಭಾರತ ಮಹಿಳಾ ಸೇನೆಯ ಅಡಿಯಲ್ಲಿ ರಂಗಮಂದಿರದಲ್ಲಿ ಹಮ್ಮಿಕೊಂಡ ಮಹಿಳಾ ಸಂಘಟನಾ ಸಭೆಯಲ್ಲಿ ಪಾಲ್ಗೊಂಡ ಪೂಜ್ಯರ ಪ್ರವಚನ ಸಮಿತಿ ಮುಖ್ಯಸ್ಥರಾದ ಯಾದವ್ ರೆಡ್ಡಿಯವರು ಮಾತನಾಡ್ತಾ, ಪ್ರತಿ ವರ್ಷ ಒಂದೊಂದು ಕಡೆ ಈ ರೀತಿಯ ಮಹಿಳಾ ಸಂಘಟನಾ ಸಭೆ ಆಯೋಜನೆ ಮಾಡುತ್ತೆ. ಇಂತಹ ಸಭೆಗಳಲ್ಲಿ ಪೂಜ್ಯರ ಮಾರ್ಗದರ್ಶನದಂತೆ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡಲಾಗುತ್ತೆ ಮತ್ತು ಮಹಿಳೆಯರಿಗೆ ತರಬೇತಿ ಕೂಡ ನೀಡಲಾಗುತ್ತೆ. ಆದ್ದರಿಂದ ನೀವು ಜಾಗೃತರಾಗಿ ಮತ್ತೊಬ್ಬರನ್ನ ಜಾಗೃತಗೊಳಿಸಿ ಎಂದು ಯಾದವ್ ರೆಡ್ಡಿ ತಿಳಿಸಿದರು. ಪ್ರತಿ 3 ತಿಂಗಳಿಗೊಮ್ಮೆ ಪೂಜ್ಯ ಶ್ರೀ ನರೇಂದ್ರಾಚಾರ್ಯ ಸ್ವಾಮೀಜಿಯವರು ಕರ್ನಾಟಕ ತೆಲಂಗಾಣ ಗಡಿ ಭಾಗದಲ್ಲಿರುವಂಥ ಕಾಮಾರೆಡ್ಡಿ ಜಿಲ್ಲೆಯ ಜುಕ್ಕಲ್ ಗ್ರಾಮದಲ್ಲಿ ದರ್ಶನವನ್ನು ನೀಡ್ತಾರೆ. ಇಲ್ಲಿ ಸುಮಾರು 8 ರಿಂದ 10 ಜಿಲ್ಲೆಗಳ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ 3 ದಿವಸಗಳ ಕಾಲ ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತಾರೆ. ರಕ್ತದಾನ, ದೇಹದಾನ, ಆಂಬ್ಯುಲೆನ್ಸ್ ಸೇವೆ, ಉಚಿತ ಆರೋಗ್ಯ ತಪಾಸಣೆ ಹಾಗೂ ಮಹಿಳಾ ಸಬಲೀಕರಣ ಈ ಸಭೆಗಳ ಮುಖ್ಯ ಉದ್ದೇಶವಾಗಿರುತ್ತದೆ. ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು. ಇದೇ ವೇಳೆ ಸಂಘಟನೆಯ ಹಾಗೂ ಸ್ವಸ್ವರೂಪ ಸಂಪ್ರದಾಯ ಜಿಲ್ಲಾ ಸೇವಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ಪೂಜ್ಯರ ಶಿಷ್ಯ ವೃಂದದವರು ಹಾಜರಿದ್ದರು. ಶ್ರೀ ಗುರುದೇವ್ ಅನಂತ ಶ್ರೀ ವಿಭೂಷಿತ್ ಜಗದ್ಗುರು ರಾಮಾನಂದಾಚಾರ್ಯ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯಜಿ ಮಹಾರಾಜ್ ಇವರ ದಿವ್ಯ ಪಾವನ ಚರಣಗಳಿಗೆ ನತಮಸ್ತಕನಾಗುತ್ತಾ ಹಾಗೂ ಪೀಠದ ಉತ್ತರಾಧಿಕಾರಿಗಳಾದ ಪರಮ ಪೂಜ್ಯ ಕಾಣಿಫನಾಥ್ ಮಹಾರಾಜರ ದಿವ್ಯ ಚರಣಕ್ಕೆ ನಾನು ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅಖಿಲ ಭಾರತೀಯ ಹಿಂದೂ ಮಹಿಳಾ ಸೇನಾ ವತಿಯಿಂದ ಇಂದು ಬೀದರ್ ಜಿಲ್ಲೆಯಲ್ಲಿ ಒಂದು ಮಹಿಳಾ ಮೇಳ ಕಾರ್ಯಕ್ರಮ ಆಯೋಜಿಸಲಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಬರುವ 5 ತಾಲೂಕುಗಳ ಒಂದು ಸ್ಥಾನವಾಗಿರುವಂಥ ಬೀದರ್ ತಾಲೂಕು. ಈ ಬೀದರ್ ತಾಲೂಕದಲ್ಲಿ ಶ್ರೀ ಚನ್ನಬಸವ ಪಟ್ಟದೇವರ ಒಂದು ರಂಗಮಂದಿರ, ಈ ಒಂದು ಸ್ಥಳದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಅಖಿಲ ಭಾರತೀಯ ಹಿಂದೂ ಸೇನಾ ಸೆಕ್ರೆಟರಿ ಆಗಿರುವಂಥ ಸಾಧನಾ ಶಿಂದೆ ತಾಯಿಯವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರ ಒಂದು ದಿವ್ಯ ಮಾರ್ಗದರ್ಶನ ಮಹಿಳೆಯರ ಸಬಲೀಕರಣ ಕುರಿತು. ಮಹಿಳೆಯರು ಒಂದು ಸಮಸ್ಯೆಯಿಂದ ತಮ್ಮ ದಿನನಿತ್ಯದ ಜೀವನದಲ್ಲಿ ತಾವೇ ಒಂದು ಸ್ಥಾನವಿಲ್ಲದಂತೆ ಕಳೆದುಕೊಳ್ಳುತ್ತಿದ್ದಾರೆ ತಮ್ಮ ಹೆಸರನ್ನು. ಆ ಒಂದು ಹೆಸರನ್ನು ತನ್ನ ಪರಮಾತ್ಮದ ಸೇವೆಗೆ ಹೇಗೆ ಹಚ್ಚಬೇಕು, ಆ ಸೇವೆಯಿಂದ ಪರಮಾತ್ಮ ಹೇಗೆ ಪಡೆದುಕೊಳ್ಳಬೇಕು, ಸಂಸಾರದೊಂದಿಗೆ ಪರಮಾತ್ಮ ಹೇಗೆ ಮಾಡಬೇಕು ಅಂದರೆ ಸ್ವಾಮೀಜಿಯವರ ಉದ್ದೇಶ ಮಹಿಳೆಯರ ಸಬಲೀಕರಣ. ಸ್ವಾಮೀಜಿಯವರು ಜಗದ್ಗುರು ಅನಂತ ಶ್ರೀ ವಿಭೂಷಿತ್ ಜಗದ್ಗುರು ರಾಮಾನಂದಾಚಾರ್ಯ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯಜಿ ಮಹಾರಾಜ್ ಎಂದು ದಕ್ಷಿಣ ಪೀಠ ನಾಣೀಸ್ ಧಾಮದಲ್ಲಿ ಸ್ಥಿತವಿದ್ದು, ಇವರು ನಮ್ಮ ಇಡೀ ಭಾರತ ದೇಶದಲ್ಲಿ ಹಾಗೂ ವಿದೇಶಗಳಲ್ಲಿಯೂ ಅನೇಕ ಉಪಪೀಠಗಳ ಒಂದು ಸ್ಥಾಪನೆಯಿಂದ ಬಡವರಿಗೆ ಹಾಗೂ ನಿರ್ಗತಿಕರಿಗೆ, ದುರ್ಬಲ ಜನರಿಗೆ ಸಹಾಯವನ್ನು ನೀಡಲಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮಹಿಳೆಯರು
ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಹೆಣ್ಣು ಮಕ್ಕಳು ತಾವು ತಮ್ಮ ಕಾಲ ಮೇಲೆ ಹೇಗೆ ಸಶಕ್ತರಾಗಿ ನಿಲ್ಲಬೇಕು ಎಂದು ತೋರಿಸಿಕೊಟ್ಟರೆ ಅವರ ಜೀವನ ಸುಖಮಯವಾಗುತ್ತದೆ ಎಂದು ಅನೇಕ ಸಾಮಾಜಿಕ ಉಪಕ್ರಮದಲ್ಲಿ ಮಹಿಳಾ ಮೇಳವು ಪ್ರಮುಖವಾಗಿ ಆಯೋಜಿಸಿದರು. ಈ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಮಹಿಳೆಯರು ಹಾಗೂ ಎಲ್ಲ ತಾಲೂಕು ಔರಾದ್, ಬಸವ ಕಲ್ಯಾಣ್, ಭಾಲ್ಕಿ, ಹುನ್ನಾಬಾದ್, ಬೀದರ್ ಈ 5 ತಾಲೂಕದ ಮಹಿಳೆಯರು ಅತಿ ಒಂದು ಉತ್ಸಾಹಕತೆಯಿಂದ ಈ ಕಾರ್ಯಕ್ರಮಕ್ಕೆ ಸಹಭಾಗಿಯಾಗಿದ್ದಾರೆ. ಎಲ್ಲ ತಾಲೂಕದ ಮಹಿಳೆಯರು ತಮ್ಮ ಜೀವನದಲ್ಲಿ ಬಂದಿರುವಂತಹ ಸಮಸ್ಯೆಗಳನ್ನು ಎದುರಿಸುತ್ತಾ ತಮ್ಮ ಸಂಸಾರವನ್ನು ಹೇಗೆ ನಿಭಾಯಿಸಬೇಕೆಂದು ಇಲ್ಲಿ ಮಾರ್ಗದರ್ಶನ ನೀಡಲಿದ್ದು, ಇದು ಮಹಿಳೆಯರ ಒಂದು ಸಶಕ್ತತೆ. ಅಂದರೆ ತಮ್ಮ ಜೀವನದಲ್ಲಿ ಎದರಲ್ಲೂ ಅವರು ಕಡಿಮೆ ಇಲ್ಲ, ಯಾವುದರಲ್ಲೂ ಅವರು ಹಿಂದೆ ಇಲ್ಲ ಅನ್ನೋ ತೋರಿಸ್ಕೊಳ್ಳೋಕ್ಕೆ ನಮಗೆ ಜಗದ್ಗುರು ಶ್ರೀಗಳ ಕೃಪಾ ಆಶೀರ್ವಾದ ದೊರೆತಿದೆ. ಹೀಗೆ ಪ್ರತಿ ವರ್ಷ ನಮ್ಮ ಜಿಲ್ಲೆಗೆ ದೊರೆಯಲಿ. ಅದೇ ರೀತಿ ನಮ್ಮ ಜಿಲ್ಲೆಯ ಮಹಿಳೆಯರು ಎಲ್ಲ ಸಾಮಾಜಿಕ ಉಪಕ್ರಮಗಳಲ್ಲಿ, ಅಂದರೆ ರಕ್ತದಾನ ಶಿಬಿರವಾಗಲಿ, ಆ್ಯಂಬುಲೆನ್ಸ್ ಸೇವಾ ಆಗಲಿ, ಅಖಂಡ ಅನ್ನದಾನವಾಗಲಿ, ಆನಂತರ ಅತಿ ಮುಖ್ಯವಾಗಿರುವಂತಹ ದೇಹದಾನ, ಜೀವಂತ ವ್ಯಕ್ತಿಗಳ ಒಂದು ಅವಯವ ದಾನ, ಈ ರೀತಿ ಅನೇಕ ಸಾಮಾಜಿಕ ಒಂದು ಉಪಕ್ರಮಗಳಲ್ಲಿ ಕೈ ಜೋಡಿಸಿ ಮಹಿಳೆಯರು ಸಹಕಾರದಿಂದ ಆ್ಯಂಬುಲೆನ್ಸ್ ಸೇವಾದಲ್ಲಿ ಭಾಗವಹಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಹೀಗೆ ಜಗದ್ಗುರು ಶ್ರೀಗಳ ಕೃಪಾಶೀರ್ವಾದ ನಮ್ಮ ಬೀದರ್ ಜಿಲ್ಲೆಯ ಮೇಲೆ ಸದಾ ಇರಲಿ. ಆ ಒಂದು ಆಶೀರ್ವಾದದಿಂದ ಪ್ರತಿಯೊಬ್ಬರು ಮಹಿಳೆಯರು ತಮ್ಮ ಒಂದು ದಿನನಿತ್ಯದ ಚಟುವಟಿಕೆಯಿಂದ ಪರಮಾತ್ಮ ಅಂದರೆ ಭಕ್ತಿ ಮಾಡೋದು ಹೇಗೆ, ಭಕ್ತಿಯಿಂದ ಆತ್ಮಸ್ಥೈರ್ಯ ಹೇಗೆ ಪಡೆದುಕೊಳ್ಳಬೇಕು, ನಮಗೆ ಬಂದಿರುವಂಥ ಸಮಸ್ಯೆಗಳು ನಾವೇ ಬಗೆಹರಿಸಿಕೊಳ್ಳಲು ಹೇಗೆ ಮುಂದೆ ಬರಬೇಕು ಅಂತ ಒಂದು ಸಹಕಾರದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಒಂದು ಅತಿಥಿಗಳಿಗೂ ಹಾಗೂ ಮಾಧ್ಯಮದವರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಎಲ್ಲರಿಗೂ ಶ್ರೀ ಗುರುದೇವ್. ನಮ್ಮ ಹೆಸರು ಅಂಬಿಕಾ ಯಾದವ್ ರೆಡ್ಡಿ, ಜಯನಾಮ ಪ್ರವಚನಕಾರ ಆಗಿರುವಂಥ ನಾನು ತೆಲಂಗಾಣ ಪೀಠದ ಪ್ರವಚನಕಾರ ಪ್ರಮುಖರಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಜಗದ್ಗುರು ಶ್ರೀ ಚರಣಕಮಲದಲ್ಲಿ ನಮಸ್ಕರಿಸುತ್ತಾ, ಪರಂಪೂಜ್ಯ ಕಾನಿಕನಾಥ್ ಮಹಾರಾಜರ ಚರಣಕಮಲದಲ್ಲಿ ನಮಸ್ಕರಿಸುತ್ತಾ, ನಮ್ಮ ಪೀಠ ದೇವತಾ ಬಾಲಾಜಿ ಚರಣಕಮಲದಲ್ಲಿ ನಮಸ್ಕರಿಸುತ್ತಾ, ಇಂದು 6ನೇ ತಾರೀಕು ಗುರುವಾರದಂದು ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಮಹಿಳಾ ಮೇಳ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭವ್ಯ ದಿವ್ಯ ಪ್ರಮಾಣವಾಗಿ ಮಹಿಳಾ ಮೇಳ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಜಗದ್ಗುರು ಶ್ರೀರವರು ಒಂದು ಸಾಮಾಜಿಕ ಉಪಕ್ರಮ ಬಹಳಷ್ಟು ಇದ್ದಾವೆ. ಅದರಲ್ಲಿ ಮುಖ್ಯವಾದ್ದು ಮಹಿಳಾ ಮೇಳ ಕಾರ್ಯಕ್ರಮ. ಪ್ರತಿ ವರ್ಷ ಆಯಾ ತಾಲೂಕಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ. ಅದೇ ರೀತಿ ಇಂದು ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಎಲ್ಲ ತಾಲೂಕಿನ ತಾಯಂದಿರು, ಅಕ್ಕ ತಂಗಿಯಂದಿರು ಎಲ್ಲರೂ ತಮ್ಮ ಅಮೂಲ್ಯವಾದ ಒಂದು ಸಮಯ ತೆಗೆದುಕೊಂಡು ಇವತ್ತು ಪೂರ್ತಿ ದಿವಸ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾರೆ. ಈ ಕಾರ್ಯಕ್ರಮದಲ್ಲಿ ಭಜನೆ ಕಾರ್ಯಕ್ರಮ, ನೃತ್ಯ, ಸಂಗೀತ, ನಾಟ್ಯ ಎಲ್ಲ ಆಯೋಜಿಸಲಾಗುತ್ತದೆ. ಅದೇ ರೀತಿ ಇಂದು ಮುಖ್ಯ ಅತಿಥಿಗಳಾಗಿ ಅಖಿಲ ಭಾರತೀಯ ಮಹಿಳಾ ಸೆಕ್ರೆಟರಿ ಸೇನಾ ಸಾಧನಾ ತಾಯಿ ಸಿಂಧೆ ಅವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರ ಒಂದು ಭವ್ಯ ದಿವ್ಯ ಮಾರ್ಗದರ್ಶನ ಇಲ್ಲಿ ನಡೆಯುತ್ತೆ. ಆ ಕಾರ್ಯಕ್ರಮದ ಒಂದು ಮಾರ್ಗದರ್ಶನದಿಂದ ಮಹಿಳೆ ಎಲ್ಲ ತಾಯಂದಿರಿಗೂ ಬಹಳ ಒಂದು ಅಲ್ಲಿಂದ ಲಾಭ ಸಿಗುತ್ತದೆ. ಆದ ಕಾರಣ ಪ್ರತಿ ವರ್ಷ ಈ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ. ಅದೇ ರೀತಿ ಜಗದ್ಗುರು ಶ್ರೀರವರ ಭಾಳಷ್ಟು ಉಪಕ್ರಮಗಳಿದ್ದಾವೆ. ಒಂದು ಏನೆಂದರೆ ಉಚಿತವಾಗಿ ಆ್ಯಂಬುಲೆನ್ಸ್ ಸೇವಾ ನಡೆಯುತ್ತೆ. ಅದೇ ರೀತಿ ರಕ್ತದಾನ ಶಿಬಿರ ಪ್ರತಿ ವರ್ಷ ನಡೆಯುತ್ತೆ. ಅದೇ ರೀತಿ ಮುಖ್ಯವಾಗಿ ಮರಣೋತ್ತರ ನಂತರ ದೇಹ ಸುಡುವುದು ಉಳುವುದು ಬೇಡ, ಅದು ಒಂದು ದೇಹದಾನ ಶಿಬಿರ ಕೂಡ ಈಗ ಹಮ್ಮಿಕೊಳ್ಳಲ್ಲ. ಅದೇ ರೀತಿ 57 ಮೇಲ್ಪಟ್ಟು ದೇಹ ಕೂಡ ನಾವು ಆಯಾ ಮೆಡಿಕಲ್ ಕಾಲೇಜ್ಗೆ ಒಪ್ಪಿಸಲಾಗಿದೆ. ಅದೇ ರೀತಿ ಬಡವರಿಗೆ, ನಿರ್ಗತರಿಗೆ ಬಹಳಷ್ಟು ಎಲ್ಲೆಲ್ಲಿ ಒಂದು ಪ್ರಸಂಗ ಬರುತ್ತೆ ಅಲ್ಲಿ ಅವರಿಗೆ ಆಹಾರ ಧಾನ್ಯ ಆಗಲಿ ಅಥವಾ ಹಸುಗಳಿಗೆ ಒಂದು ಹುಲ್ಲು ಕೊಡೋದಾಗಲಿ, ಅದೇ ರೀತಿ ಬಡ ಮಕ್ಕಳಿಗೆ ಉಚಿತವಾಗಿ UKGಯಿಂದ ಡಿಗ್ರಿವರೆಗೆ ಉಚಿತವಾಗಿ ಇಂಗ್ಲೀಷ್ ಶಾಲೆಯನ್ನು ಕೂಡ ಮುಖ್ಯಪೀಠ ನಾಣ್ಯದಲ್ಲಿ ನಡೆಯುತ್ತೆ. ಅದೇ ರೀತಿ ವೇದ ಪಾಠಶಾಲೆ ಕೂಡ ನಡೆಯುತ್ತೆ. ಹೀಗೆ ಒಂದು ಸಾಮಾಜಿಕ ಕಾರ್ಯ ಮಾಡುವಂಥ ಕೆಲಸ ನಮ್ಮ ಜಗದ್ಗುರು ಶ್ರೀ ನರೇಂದ್ರಾಚಾರ್ಯಜಿ ಮಹಾರಾಜರ ಅವರ ಪ್ರೇರಣೆಯಿಂದ ಪ್ರತಿ ಒಂದು ಜಿಲ್ಲೆಯಲ್ಲಿ ಹಾಗೂ ನಮ್ಮ ಪೀಠ ತೆಲಂಗಾಣ ಉಪಪೀಠದಲ್ಲಿ 10 ಜಿಲ್ಲೆಗಳ ಒಂದು ಕಾರ್ಯಕ್ರಮ ಸ್ವಾಮೀಜಿ 3 ತಿಂಗಳಿಗೊಂದು ಸಲ ಇರುತ್ತಾರೆ. ಅಲ್ಲಿ ಬಹಳಷ್ಟು 9-10 ಜಿಲ್ಲೆಯ ಭಕ್ತರು ಆಗಮಿಸಿ 2 ದಿವಸ ಕಾರ್ಯಕ್ರಮದ ಒಂದು ಲಾಭ ಪಡೆದುಕೊಳ್ಳುತ್ತಾರೆ. ನಾನು ಯಾದವ್ ರೆಡ್ಡಿ, ಬೀದರ್ ಜಿಲ್ಲೆ ಸಚಿವ.
ಶ್ರೀ ಗುರುದೇವ್. ಬೀದರ್ ಜಿಲ್ಲೆಯಲ್ಲಿ ಒಟ್ಟು 50ರಿಂದ 60 ITI ಕಾಲೇಜುಗಳಿವೆ. ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ತರಬೇತಿಯನ್ನು ಪಡೆದು ಹೊರಬರುತ್ತಾರೆ. ಹೀಗಾಗಿ ITI ಕುರಿತು ಸುಮ್ಮನೆ ಮನೆಯಲ್ಲಿ ITIಯನ್ನು ಕಲಿತ್ಕೊಂಡ ಮೇಲೆ ಸುಮ್ಮನೆ ಮಕ್ಕಳು ಮನೆಯಲ್ಲಿ ಕುಳಿತುಕೊಳ್ಳದೇನೆ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶವನ್ನು ಒದಗಿಸಬೇಕು ಎನ್ನುವಂಥ ಉದ್ದೇಶದಿಂದ ಪ್ರತಿ ವರ್ಷ ಸರ್ಕಾರಿ ಕೈಗಾರಿಕಾ ತರಬೇತಿ ಕೇಂದ್ರ ಬೀದರ್ ವತಿಯಿಂದ ಕ್ಯಾಂಪಸ್ ಸಂದರ್ಶನ ಮಾಡಿಸಲಾಗ್ತಾ ಇದೆ ಎಂದು ಕೇಂದ್ರದ ಪ್ರಾಚಾರ್ಯರಾಗಿರುವಂಥ ಲಕ್ಷ್ಮೀಕಾಂತ್ ಅವರು ತಿಳಿಸಿದರು. ನಗರದ ITI ಕಾಲೇಜಿನಲ್ಲಿ ಜರುಗಿದ ಕ್ಯಾಂಪಸ್ ಸಂದರ್ಶನ ಕುರಿತು ಅವರು ಮಾತನಾಡಿದರು. ಬೆಂಗಳೂರಿನ ಟೊಯೋಟಾ ಕಿರ್ಲೋಸ್ಕರ್ ಕಂಪನಿ ವತಿಯಿಂದ ಇಂದು ಕ್ಯಾಂಪಸ್ ಸಂದರ್ಶನ ಜರುಗಿತು. ಈ ಸಂದರ್ಶನದಲ್ಲಿ ಸುಮಾರು 254 ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಇದರಲ್ಲಿ 218 ಮಕ್ಕಳು ಆಯ್ಕೆಯಾಗಿದ್ದಾರೆ. ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ಮತ್ತೊಮ್ಮೆ ಮುಂದಿನ ತಿಂಗಳು ಅಂದರೆ ಜುಲೈ ತಿಂಗಳಿನಲ್ಲಿ ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ. ನಂತರ ಅವರನ್ನ ಅರ್ಹತೆಗೆ ಅನುಗುಣವಾಗಿ ಉದ್ಯೋಗವನ್ನು ನೀಡುತ್ತಾರೆ ಎನ್ನುವಂಥ ಮಾತನ್ನು ಪ್ರಾಚಾರ್ಯರಾಗಿರುವಂತಹ ಲಕ್ಷ್ಮೀಕಾಂತ್ ಅವರು ಹೇಳಿದರು. 2024ನೇ ಸಾಲಿನಲ್ಲಿ 10ನೇ ಪಾಸಾದ ವಿದ್ಯಾರ್ಥಿಗಳು ಎಲ್ಲ ಕೈಗಾರಿಕಾ ತರಬೇತಿ ಕೇಂದ್ರಗಳಲ್ಲಿ ಎಲ್ಲ ಕೋರ್ಸ್ಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಜೂನ್ 9ನೇ ತಾರೀಕಿನವರೆಗೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಬೀದರ್ ಜಿಲ್ಲೆಯಲ್ಲಿ 6 ಕೈಗಾರಿಕಾ ತರಬೇತಿ ಕೇಂದ್ರಗಳಿವೆ, ಅಂದರೆ 6 ITI ಸರ್ಕಾರಿ ITI ಕಾಲೇಜುಗಳಿವೆ. ಹೀಗಾಗಿ ಉನ್ನತ ಕೋರ್ಸ್ಗಳನ್ನು ಮಾಡಲು ಆಗದೇ ಇರುವಂಥ ಬಡ ವಿದ್ಯಾರ್ಥಿಗಳು ITI ಕಡೆಗೆ ಬರಬಹುದು. ಇದೊಂದು ಕೌಶಲ್ಯ ಆಧಾರಿತ ಕೋರ್ಸ್ ಇರುವುದರಿಂದ ವಿದ್ಯಾರ್ಥಿಗಳು ತಮ್ಮ ಸ್ವಯಂ ಉದ್ಯೋಗದ ಮೂಲಕ ಬದುಕು ಹಸನಾಗಿಸಿಕೊಳ್ಳಲು ಉತ್ತಮ ಅವಕಾಶ ಇರುವುದರಿಂದ ಹೆಚ್ಚು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದೆಂದು ಪ್ರಾಚಾರ್ಯರಾದ ಲಕ್ಷ್ಮೀಕಾಂತ್ ಅವರು ತಿಳಿಸಿದರು. ನಾನು ಲಕ್ಷ್ಮೀಕಾಂತ್ ಅಂತ ಇಲ್ಲಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಗೌರ್ಮೆಂಟ್ ITI ಬೀದರ್ನ ಪ್ರಾಚಾರ್ಯರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ಬಾಲ್ಕಿ ಸಂಸ್ಥೆಯ ಪ್ರಾಚಾರ್ಯರಾಗಿ ಎಡಿಷನಲ್ ಆಗಿ ಪ್ರಿನ್ಸಿಪಾಲಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಈಗ ಪ್ರತಿ ವರ್ಷದಂತೆ ಈ ಬೀದರ್ ಜಿಲ್ಲೆಯಲ್ಲಿರುವ ಎಲ್ಲ ಸುಮಾರು 50ರಿಂದ 60 ITI ಕಾಲೇಜುಗಳಿದೆ. ಇಲ್ಲಿ ಬೇರೆ ಬೇರೆ ಇಂಜಿನಿಯರಿಂಗ್ ಮತ್ತು ನಾನ್ ಇಂಜಿನಿಯರಿಂಗ್ ಟ್ರೇಡ್ಗಳಲ್ಲಿ ತರಬೇತಿ ಪಡೆಯುತ್ತಿರುವಂಥ ತರಬೇತಿದಾರರು ಎಲೆಕ್ಟ್ರಿಷಿಯನ್, ಫಿಟ್ಟರ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, ಮೋಟರ್ ಮೆಕ್ಯಾನಿಕ್ ವೆಹಿಕಲ್, ಕೋಪಾ, ವೆಲ್ಡರು, ಡೀಸೆಲ್ ಮೆಕ್ಯಾನಿಕ್ಕು, ಟರ್ನರು, ಈ ರೀತಿ ಹಲವಾರು ಟ್ರೇಡ್ಗಳು ಬೀದರ್ ಜಿಲ್ಲೆಯಾದ್ಯಂತ ಇರುವ ಕೈಗಾರಿಕೆ ತರಬೇತಿ ಸಂಸ್ಥೆಗಳಲ್ಲಿದೆ. ಅಲ್ಲಿ ಹಲವಾರು ಸುಮಾರು 5ರಿಂದ 7 ಸಾವಿರ ತರಬೇತಿದಾರರು ತರಬೇತಿ ಪಡೆಯುತ್ತಿದ್ದಾರೆ. ಈಗ ಪ್ರತಿ ವರ್ಷದಂತೆ ಟೊಯೋಟಾ ಪ್ರತಿಷ್ಠಿತ ಬೆಂಗಳೂರಿನ ಬಿಡದಿಯಲ್ಲಿರುವ ಟೊಯೋಟಾ ಕಿರ್ಲೋಸ್ಕರ್ ಮೋಟಾರ್ ಕಂಪನಿಯವರು ಬೀದರ್ ಜಿಲ್ಲೆಯಲ್ಲಿ ಇದು ಜಿಲ್ಲಾ ಕೈಗಾರಿಕಾ ನೋಡಲ್ ಸೆಂಟರ್ ಇರೋದ್ರಿಂದ ಮತ್ತು ಜಿಲ್ಲೆಯಲ್ಲಿರುವ ಕೈಗಾರಿಕಾ ತರಬೇತಿಯಿಂದ ಬೀದರ್ ಜಿಲ್ಲೆಯ ಎಲ್ಲ ತರಬೇತಿದಾರರಿಗೆ ಅಪ್ರೆಂಟಿಸ್ಶಿಪ್ಗೋಸ್ಕರ ಮತ್ತು ಬೇರೆ ಬೇಸಿಕ್ ಉದ್ಯೋಗಕ್ಕೋಸ್ಕರ ಕ್ಯಾಂಪಸ್ ಸಂದರ್ಶನವನ್ನು ದಿನಾಂಕ ಇವತ್ತು 6 ಜೂನ್ 2024ರಂದು ಹಮ್ಮಿಕೊಂಡಿದ್ದಾರೆ. ಆದ್ದರಿಂದ ಇವತ್ತು ಬೆಳಿಗ್ಗೆ 10 ಗಂಟೆಯಿಂದ ಈಗ 3-4 ಗಂಟೆವರೆಗೆ ಇವತ್ತು ನಡೀತಾ ಇದೆ. ಇವತ್ತು ಸುಮಾರು ಬೀದರ್ ಜಿಲ್ಲೆಯಾದ್ಯಂತ ಇರುವ ಸುಮಾರು 240ರಿಂದ 50 ತರಬೇತಿದಾರರು ಇವತ್ತು ಪಾಲ್ಗೊಂಡಿದ್ದಾರೆ. ಅದರಲ್ಲಿ ಇವತ್ತು ಎಲ್ಲರಿಗೆ ಆನ್ಲೈನ್ ಮುಖಾಂತರ ಒಂದು ಸ್ಕ್ರೀನ್ ಟೆಸ್ಟ್, ಸ್ಮಾಲ್ ಟೆಸ್ಟ್ ಕಂಡಕ್ಟ್ ಮಾಡಿದ್ದಾರೆ. ಅದರಲ್ಲಿ 218 ಹುಡುಗರು ಸೆಲೆಕ್ಟ್ ಆಗಿದ್ದಾರೆ. ಈ ಟೆಸ್ಟ್ನಲ್ಲಿ ಪಾಸಾದ ತರಬೇತಿದಾರರಿಗೆ ವಿದ್ಯಾರ್ಥಿಗಳಿಗೆ ನಾಳೆ ಅವರಿಗೆ ಪರ್ಸನಲ್ ಇಂಟರ್ವ್ಯೂ ಕಂಡಕ್ಟ್ ಮಾಡಿ ಅವರನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಇವರು ಫೈನಲ್ ಇಯರ್ ಸ್ಟೂಡೆಂಟ್ನೂ ಇದ್ದಾರೆ ಮತ್ತು ITIನಲ್ಲಿ ಪಾಸಾದ ತರಬೇತಿದಾರರು ಇದ್ದಾರೆ. ಪಾಸಾದವರಿಗೆ ಮತ್ತು ಈಗ ಫೈನಲ್ ಇಯರ್ ಇರೋ ಸ್ಟೂಡೆಂಟ್ಗೆ ಜುಲೈನಲ್ಲಿ ಎಕ್ಸಾಮ್ ಇದೆ. ಆಗಸ್ಟ್ 1ರಿಂದ ಆಗಸ್ಟ್ 15ವರೆಗೆ ಎಕ್ಸಾಮ್, ಫೈನಲ್ ಇಯರ್ ಎಕ್ಸಾಮ್ ಇರುತ್ತೆ. ಇವರು ರಿಸಲ್ಟು ಸೆಪ್ಟೆಂಬರ್ 5ರಿಂದ 10ನೇ ತಾರೀಕೊಳಗೆ ಬರುತ್ತೆ. ಆ ರಿಸಲ್ಟ್ ನೋಡಿ ITIನಲ್ಲಿ ಪಾಸಾದವರಿಗೆ ತಕ್ಷಣ ಈ ಟೊಯೋಟಾ ಕಂಪ್ನಿಯವರು ಅವರವರ ಕಾಲೇಜಿನ ಪ್ರಾಚಾರ್ಯ ಕಾಂಟ್ಯಾಕ್ಟ್ ಮಾಡಿ ಆ ತರಬೇತಿದಾರರಿಗೆ ಅಪ್ರೆಂಟಿಸ್ಶಿಪ್ ತರಬೇತಿ ಆಗಲಿ, ಬೇಸಿಕ್ ತರಬೇತಿ ಆಗಲಿ ಅವರಿಗೆ ಆಫರ್ ಲೆಟ್ರ್ ಕೊಟ್ಟು ಅವರು ಕರೆಸ್ಕೊಳ್ತಾರೆ. ಬ್ಯಾಚ್ ವೈಸ್ ಅವರು ಸೆಲೆಕ್ಟ್ ಮಾಡಿ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತೀನಿ ಅಂತ ತಿಳಿಸಿದ್ದಾರೆ. ಸೊ ಹೀಗೆ ಬೇರೆ ಹಲವಾರು ಕಂಪ್ನಿಗಳು ಇತ್ತೀಚೆಗೆ ITI ತರಬೇತಿದಾರರು ನಮ್ಮ ಭಾರತ ದೇಶಾದ್ಯಂತ ಇರುವ ಕೈಗಾರಿಕೆಗಳಲ್ಲಿ ಕೆಲಸ ಮಾಡತಕ್ಕಂಥ ಕುಶಲಕರ್ಮಿಗಳು, ಸ್ಕಿಲ್ಡ್ ವರ್ಕರ್ಸ್ಗೆ ಬಹಳ ಡಿಮಾಂಡ್ ಇದೆ. ಆದ್ದರಿಂದ ತಕ್ಷಣ ಕೆಲಸ ಮಾಡುವವರು ITI ಮಾಡಿ ತಕ್ಷಣ ಉದ್ಯೋಗ ಪಡಿತಾ ಇದ್ದಾರೆ. ಇವತ್ತು ನಾಳೆ
ಸ್ಕಿಲ್ಡ್ ವರ್ಕರ್ಸ್ದು ಡಿಮಾಂಡ್ ಭಾಳಷ್ಟಿದೆ. ಈಗ ಇವತ್ತು ಟೊಯೋಟಾದವರು ಬಂದಿದ್ದಾರೆ, ಮತ್ತು ನಾಳೆ ಜೂನ್ 10ನೇ ತಾರೀಕು ಸೋಮವಾರದಂದು ಪ್ರತಿಷ್ಠಿತ ಕೋಲಾರ ನರಸಾಪುರ ಹತ್ರ ಇರುವ ಹೋಂಡಾ ಕಂಪ್ನಿಯವರು ಕೂಡ ಬರ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಬೀದರ್ ಜಿಲ್ಲೆಯಾದ್ಯಂತ ಇರುವ ಎಲ್ಲ ITI ಪಾಸಾದ ತರಬೇತಿದಾರರು ಮತ್ತು ಈಗ ಪ್ರಸ್ತುತ ಅಂತಿಮ ವರ್ಷದಲ್ಲಿ ಓದುತ್ತಿರುವ ಯಾವುದೇ ವೃತ್ತಿ ಇರಲಿಕ್ಕೆ ಎಲ್ಲ ತರಬೇತಿದಾರರು ಇಲ್ಲಿ ಗೌರ್ಮೆಂಟ್ ITI ಬೀದರ್ನಲ್ಲಿ ನಡೆಯುತ್ತಂಥ ಈ ಕ್ಯಾಂಪಸ್ನಲ್ಲಿ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಪಾಲ್ಗೊಂಡು ತಮ್ಮ ಅಪ್ರೆಂಟಿಸ್ಶಿಪ್ ತರಬೇತಿಯಾಗಲಿ ಅಥವಾ ಉದ್ಯೋಗ ಪಡೆದುಕೊಳ್ಬೇಕೆಂದು ಈ ಸುಸಂದರ್ಭದಲ್ಲಿ ನಾನು ಎಲ್ಲರಿಗೂ ಹೇಳಲು ಇಚ್ಛಿಸುತ್ತೇನೆ. ದಯವಿಟ್ಟು ಎಲ್ಲ ಯುವಕ ಯುವತಿಯರು ಪಾಲ್ಗೊಂಡು ಈ ಕ್ಯಾಂಪಸ್ ಇಂಟರ್ವ್ಯೂನ ಸಕ್ಸಸ್ ಮಾಡಬೇಕೆಂದು ಕೋರುತ್ತೇನೆ. ಧನ್ಯವಾದಗಳು. ನಮಸ್ಕಾರ. ಹಾಗೂ ಬೀದರ್ ಜಿಲ್ಲೆಯ ನೋಡಲ್ ಅಧಿಕಾರಿಗಳಾಗಿ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಅಡಿಯಲ್ಲಿ ಬೀದರ್ ಜಿಲ್ಲೆಯಾದ್ಯಂತ 6 ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಿವೆ. ಬೀದರ್ನಲ್ಲಿ, ನೆಕ್ಸ್ಟ್ ಭಾಲ್ಕಿ, ಔರಾದ್, ಮುನಾಬಾದ್, ಬಸವ ಕಲ್ಯಾಣ್ ಮತ್ತು ಕಮಲ್ ನಗರದಲ್ಲಿ 6 ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಿವೆ. ಮತ್ತು ಕಮಲ್ ನಗರ್ ಒಂದು ಬಿಟ್ಟು ಉಳಿದ ಎಲ್ಲ ಕೈಗಾರಿಕಾ ತರಬೇತಿಗಳಲ್ಲಿ ಟಾಟಾ ಪ್ರಾಜೆಕ್ಟ್ನ ಉದ್ಯೋಗ ಯೋಜನೆ ಅಡಿಯಲ್ಲಿ ಟಾಟಾ ಪ್ರಾಜೆಕ್ಟ್ನ ಹಲವಾರು ವೃತ್ತಿಗಳು ಕೂಡ ಪ್ರಾರಂಭವಾಗಿವೆ. ಈ 2024ನೇ ಸಾಲಿನಲ್ಲಿ SLC ಪಾಸಾದ ಅಭ್ಯರ್ಥಿಗಳು ಎಲ್ಲ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಎಲ್ಲ ವೃತ್ತಿಗಳಲ್ಲಿ ಪ್ರವೇಶಾತಿ ಪ್ರಾರಂಭವಾಗಿದೆ. ದಿನಾಂಕ ಮೇ 20ರಿಂದ ಈಗ ಜೂನ್ 3ರವರೆಗೆ ಆನ್ಲೈನಲ್ಲಿ ಅರ್ಜಿ ಹಾಕಲು ಅವಕಾಶ ಕಲ್ಪಿಸಲಾಗಿತ್ತು. ಈಗ ಮತ್ತೆ ಅದನ್ನು ಜೂನ್ 3ನೇ ತಾರೀಕಿಂದ ಜೂನ್ 9ನೇ ತಾರೀಕುವರೆಗೆ ಈ ಆನ್ಲೈನಲ್ಲಿ ಅರ್ಜಿ ಹಾಕುವ ಸಮಯವನ್ನು ವಿಸ್ತರಿಸಲಾಗಿದೆ. ಆದ್ದರಿಂದ ಬೀದರ್ ಜಿಲ್ಲೆಯ SLCಯಲ್ಲಿ ಪಾಸಾದ ಉತ್ತೀರ್ಣರಾದ ಮತ್ತು ಬಡ ಜನತೆ ಅತ್ಯಂತ ತಕ್ಷಣ ಉದ್ಯೋಗ ಬಯಸುವ, ಕೈಗಾರಿಕೆಗಳಲ್ಲಿ ತಕ್ಷಣ ಕೆಲಸ ಮಾಡಲು ಬಯಸುವ ಅಥವಾ ಉನ್ನತ ವ್ಯಾಸಂಗ ಮಾಡಲಿಕ್ಕೆ ಅವರಿಗೆ ಆರ್ಥಿಕ ಪರಿಸ್ಥಿತಿ ಇಲ್ಲದಿರುವ ಇಂತಹ ಎಲ್ಲ ಯುವಕ ಯುವತಿಯರು ಬೀದರ್ ಜಿಲ್ಲೆಯಾದ್ಯಂತ ಇರುವ ಎಲ್ಲ ಸರ್ಕಾರಿ ಕೆಲಸಗಳಲ್ಲಿ ಪ್ರವೇಶ ಪಡೆದು ತಮ್ಮ ಜೀವನವನ್ನು ಸ್ವಾವಲಂಬಿ ಆಗಿ ಬದುಕಿ ಕಟ್ಟಿಕೊಳ್ಳಲು ನಾನು ತಿಳಿಸಲು ಬಯಸುತ್ತೇನೆ. ಕೌಶಲಂ ಬಲಂ ಆದಂಗೆ ದೇಶಾದ್ಯಂತ ಈಗ ಇಂಡಸ್ಟ್ರೀಸ್ನಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಭಾಳ ಅತ್ಯಂತ ಉತ್ತುಂಗ ಸ್ಥಿತಿಯಲ್ಲಿದೆ. ನಮ್ಮ ಟಾಟಾ ಪ್ರಾಜೆಕ್ಟ್ನ ಉದ್ಯೋಗ ಯೋಜನೆ ಅಡಿಯಲ್ಲಿ ಇಂಡಸ್ಟ್ರಿಯಲ್ 4.0ನಲ್ಲಿ ಬರುವಂಥ ಇಕ್ವಿಪ್ಮೆಂಟ್ಸ್ ಮತ್ತು ಮಷಿನರೀಸ್ ಬಂದಿದೆ. ಆದ್ದರಿಂದ ಈ ಎಲ್ಲ ಟ್ರೇಡ್ಗಳಲ್ಲಿ ಪ್ರವೇಶ ಬಯಸಿ ಆನ್ಲೈನ್ನಲ್ಲಿ ಹೆಚ್ಚೆಚ್ಚು ಅಭ್ಯರ್ಥಿಗಳು ಬಂದು ಪ್ರವೇಶ ಪಡೆದುಕೊಳ್ಬೇಕಂತ ವಿನಂತಿಸ್ತೇನೆ. ನಮಸ್ಕಾರ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಪಟ್ಟಣದಲ್ಲಿ ಜೂನ್ 16ರಂದು ಸೂರ್ಯ ಫೌಂಡೇಶನ್, ಇಂಟರ್ನ್ಯಾಷನಲ್ ನ್ಯಾಚುರೋಪತಿ ಆರ್ಗನೈಜೇಷನ್, ಭಾರತ ಸರ್ಕಾರದ ಆಯುಷ್ ಇಲಾಖೆ ಮತ್ತು ಹಿರೇಮಠ್ ಸಂಸ್ಥಾನ ಭಾಲ್ಕಿ ಸಹಯೋಗದಲ್ಲಿ ಯೋಗ ಮಹೋತ್ಸವವನ್ನು ಆಯೋಜನೆ ಮಾಡಲಾಗಿದೆ ಎಂದು ನವದೆಹಲಿಯ ಸೂರ್ಯ ಫೌಂಡೇಶನ್ನ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿರುವಂಥ ಅನಂತ್ ಬಿರಾದರ್ ಅವರು ತಿಳಿಸಿದರು. ಪಟ್ಟಣದ ಚನ್ನಬಸವಾಶ್ರಮ ಪರಿಸರದ ಕುಂಬಾರಗುಂಡಯ್ಯ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ಆಯೋಜನೆ ಮಾಡಿರುವಂತಹ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಚನ್ನಬಸವಾಶ್ರಮ ಪರಿಸರದಲ್ಲಿ ಅಂದು ಬೆಳಗ್ಗೆ 6ರಿಂದ 8 ಗಂಟೆಗೆ ಯೋಗ ಮಹೋತ್ಸವ ನಡೆಯಲಿದ್ದು, ಶ್ವಾಸಗುರು ವಚನಾನಂದ ಸ್ವಾಮೀಜಿಯವರು ಮತ್ತು ಪತಂಜಲಿಯ ರಾಜ್ಯ ಪ್ರಭಾರಿಗಳಾಗಿರುವಂಥ ಭವರ್ಲಾಲ್ ಆರ್ಯ ಅವರು ಯೋಗಾಭ್ಯಾಸವನ್ನು ಅವತ್ತು ತಮಗೆಲ್ಲರಿಗೂ ಕೂಡ ನಡೆಸಿಕೊಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂಥ ಮಾತನ್ನು ಅನಂತ್ ಬಿರಾದರ್ ಅವರು ಹೇಳಿದರು. ಯೋಗ ಮಹೋತ್ಸವ ಯಶಸ್ವಿಗೆ ಅಗತ್ಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಯೋಗಾಭ್ಯಾಸದಲ್ಲಿ ಸುಮಾರು 3,000 ಜನರು ಭಾಗಿಯಾಗುವಂಥ ನಿರೀಕ್ಷೆ ಇದೆ ಎಂದು ಅನಂತ್ ಬಿರಾದರ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಪೂಜ್ಯ ಗುರುಬಸವ ಪಟ್ಟದೇವರು, ಸೂರ್ಯ ಫೌಂಡೇಶನ್ ಸಂಯೋಜಕ ಗುರುನಾಥ್ ರಾಜ್ಗಿರ, ಯೋಗ ಮಹೋತ್ಸವ ಕಾರ್ಯಕ್ರಮದ ಸಂಯೋಜಕ ಈಶ್ವರ್ ರುಮ್ಮ, ಪ್ರಮುಖರಾದ ಸೂರಜ್ ಸಿಂಗ್ ರಾಜ್ಪೂತ್, ಸುರೇಶ್ ಬಿರಾದರ್, ಗೋವಿಂದರಾವ್ ಬಿರಾದರ್, ಸಂತೋಷ್ ಬಿಜಿ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. रामदेव महाराज बनना है तो ऐसे ज्ञानी और योग में सच में शून्य से शिखर तक पहुंचने का काम वज्रानंद स्वामी जी ने किया है और मेरे परम मित्र है और यहाँ से भी उनका ताल्लुक है, संबंध है, तो उनको भी अच्छा लगेगा, तो वो उनका मार्गदर्शन होगा। और पतंजलि योगपीठ कर्नाटक के प्रभारी भंवरलाल आर्य जी भी हमारे बीच में योग सिखाने के लिए वो भी आएंगे। और उस दिन गुरु बसवा पट्टदेवरू जी के साथ साथ परम पूज्य बसवलिंग पट्टदेवरू जी भी रहेंगे।
और इन दोनों के आशीर्वाद से, इनके नेतृत्व में ही, सानिध्य भी ये कार्यक्रम होने जा रहा है। और ये काउंटडाउन प्रोग्राम बोलते हैं इसको। हमने 13 मार्च 2024 को विज्ञान भवन दिल्ली में ये योग महोत्सव मतलब योगा डे का शुभारंभ किया। हर साल हमने सिस्टम रखे हैं 21 तारीख के पहले समाज में, पब्लिक में योगा डे के बारे में, योग के बारे में प्रचार प्रसार होना चाहिए, ऐसा हम प्रयास करते हैं। उसके लिए काउंटडाउन प्रोग्राम का शुरुआत ये 13 मार्च को हुआ था और 13 मार्च से 20 जून तक रोज एक एक बड़े शहर में योग महोत्सव कार्यक्रम होता है। और हर जगह पर ऐसा परम पूज्य स्वामी जी जैसे अलग अलग बड़े बड़े संस्थाओं को साथ में लेके काम करते हैं। योग का अर्थ ही है यूनिटी। तो उसी प्रकार से देश भर में अभी तक 94 कार्यक्रम हो चुके योग महोत्सव के, और हर प्रोग्राम में सूर्या फाउंडेशन का इन्वॉल्वमेंट रहता है। चाहे वो सूरत रहे, गुजरात रहे, बिहार रहे, अलग अलग जगह पर ये कार्यक्रम हुए हैं। और पिछले 2 साल से मैं प्रयास कर रहा हूं कि मैं बीदर भालकी का हूं, तो ये प्रोग्राम इधर होना चाहिए। तो इसके बाद तो हर साल ये प्रोग्राम इधर होगा, चाहे मैं दिल्ली में रहूं, कहाँ रहूं। तो पिछले बार जैसा शिव कुमार स्वामी जी के आश्रम में हुआ, इस साल यहाँ पर हो रहा है। और हर साल ये बड़ा प्रोग्राम योग महोत्सव का होगा। और इस प्रोग्राम में जितने भी लोग आएंगे उनको योग सिखाने के लिए तो वो सभी आ ही रहे। तो हमारी अपेक्षा है यहाँ पर 3000 सामान्य लोग और हमारे गुरुकुल के विद्यार्थी भी आए, ऐसी हमारी अपेक्षा है। और जब ये 2014 दिसंबर में योग दिवस की घोषणा करने की बात आई, तो हमारे माननीय प्रधानमंत्री जी बड़े जोर शोर से इन्होंने संयुक्त राष्ट्र संघ में इस विषय को रखा और उसमें लगभग 175 कंट्री के प्रतिनिधि जो थे उन्होंने तुरंत स्वीकार किया, क्योंकि उस समय योग के बारे में विश्व स्तर पर, क्योंकि योग को भी एक बिजनेस के रूप में अमेरिका और जो डेवलप्ड कंट्री ये योग विद्या को भी, भारतीय चिकित्सा को, भारतीय विद्या को वो उनकी विद्या है ऐसा दिखाने के लिए एक योगा अलायंस एक संस्था है। यहाँ पर योग महोत्सव का कार्यक्रम 16 जून को होने वाला है। 16 जून को सुबह 6 बजे से 8 बजे तक, ऐसा 7:30 बजे तक कॉमन योगा प्रोटोकॉल, भारत सरकार ने एक योग अभ्यास बनाया। सामान्य कोई व्यक्ति मोटा है, कोई कभी अभ्यास ही नहीं किया, कोई रिपोर्टर है, कोई पॉलिटिशियन है, सभी को योग परफेक्टली नहीं आता। सिंपल योग करने के लिए ये लगभग बहुत एक्सपर्ट्स को लेकर नेशनल इंटरनेशनल एक कॉमन योगा प्रोटोकॉल उन्होंने बनाया है। और उसमें बैठकर, लेटकर, उठकर, खड़े होकर और ध्यान, ऐसा सभी उसमें 1 घंटे का कैप्सूल है। और वो सामान्य लोगों के लिए जो उपयोगी होने वाला योग अभ्यास है उसको बोलते हैं कॉमन योगा प्रोटोकॉल। तो उसका योग अभ्यास वो भी हमारे कर्नाटक के ही हमारे मित्र, इवन हमारे विद्यार्थी भी बोल सकता हूं, ऐसे परम पूज्य वचनानंद स्वामी जी जो 15-16 साल पहले वो दिल्ली आए थे योग सीखने के लिए, और उन्होंने बताया था कि मुझे कर्नाटक का स्वामी रामदेव बनना है। उस समय एक साधारण कार्यकर्ता थे, वो आश्रम में जैसा हिरेमठ संस्थान में अनेक शिष्य काम करते हैं, ऐसा वहां पर काम करते थे। अच्छा, इधर ही है। तो मुझे अच्छी गुरुकुल में 1 महीना था। ओ, ಶ್ರೀರಾಮ್ ಫೈನಾನ್ಸ್ನಲ್ಲಿ ವಾಹನದ ಮೇಲೆ ಸಾಲ ಮಾಡಿದರೆ ಇನ್ಶೂರೆನ್ಸ್ ಕೂಡ ನಮ್ಮಲ್ಲೇ ಮಾಡಿಸ್ಕೊಳ್ಬೇಕು ಅನ್ನುವಂಥ ಶ್ರೀರಾಮ್ ಫೈನಾನ್ಸ್ನವರು ಕಿರುಕುಳವನ್ನು ನೀಡುತ್ತಾ ಇದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ಚಾಲಕರ ಒಕ್ಕೂಟದ ಪದಾಧಿಕಾರಿಗಳು ಆರೋಪ ಮಾಡಿದರು ಮತ್ತು ಇಂದು ನಗರದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು. ಆದರೆ ಬೇರೆ ಕಡೆಗೆ ಹಾಗೂ ಶ್ರೀರಾಮ್ ಫೈನಾನ್ಸ್ನವರಿಗೆ ಸುಮಾರು 10,000 ರೂಪಾಯಿ ಫರಕ್ ಬರ್ತಾ ಇದೆ, ಅಂದರೆ ವ್ಯತ್ಯಾಸ ಬರ್ತಾ ಇದೆ. ಚಾಲಕರು ಕಡು ಬಡವರಾಗಿದ್ದು ಆರ್ಥಿಕವಾಗಿ ಹಿಂದುಳಿದವರಾಗಿರ್ತಾರೆ. ಉಪಜೀವನ ಅವರು ಡ್ರೈವಿಂಗ್ ಮೇಲೆ ಅವರು ನಡೆಸ್ಕೊಂಡು ಹೋಗ್ತಾರೆ. ಹಾಗಾಗಿ ಶ್ರೀರಾಮ್ ಫೈನಾನ್ಸ್ನವರು ತಮ್ಮಲ್ಲಿ ವಾಹನದ ಸಾಲವನ್ನು ಪಡ್ಕೊಂಡ್ರೆ ಒಂದು ಇನ್ಶೂರೆನ್ಸ್ ಕೂಡ ನಮ್ಮಲ್ಲೇ ಮಾಡಿಸ್ಕೊಳ್ಬೇಕು ಅನ್ನುವಂಥ
ಎನ್ನುವಂಥ ಕಂಡೀಷನನ್ನು ಹಾಕ್ತಾ ಇದ್ದಾರೆ. ಸಾವಿರಾರು ರೂಪಾಯಿಗಟ್ಟಲೆ ಅವರು ಒಂದು ಲೂಟಿಯನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ಗಂಭೀರ ಆರೋಪವನ್ನು ಡ್ರೈವರ್ಗಳು ಮಾಡಿದರು. ಇದೇ ಸಂದರ್ಭದಲ್ಲಿ ಆ ಒಂದು ಚಾಲಕರ ಒಕ್ಕೂಟದ ಅನೇಕ ಜನ ಪದಾಧಿಕಾರಿಗಳು ಕೂಡ ಪಾಲ್ಗೊಂಡಿದ್ದರು. ಆಮೇಲೆ ಧಿಕ್ಕಾರ ಎನ್ನುವಂಥ ಒಂದು ಜಯಘೋಷಗಳನ್ನು ಕೂಗುತ್ತಾ ಅವರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನು ನಡೆಸಿದರು. ಇದೇ ಸಂದರ್ಭದಲ್ಲಿ ಒಕ್ಕೂಟದ ಪ್ರಮುಖರಾಗಿರುವಂತಹ ವೀರೇಶ್ ಬಿರಾದರ್, ಹುಲೆಪ್ಪ ಡುಮ್ಮೆ ಸೇರಿದಂತೆ ಇನ್ನೂ ಅನೇಕ ಜನರು ಪಾಲ್ಗೊಂಡಿದ್ದರು. ಕರ್ನಾಟಕ ಚಾಲಕರ ಒಕ್ಕೂಟಕ್ಕೆ ನಾರಾಯಣಸ್ವಾಮಿ ಅಣ್ಣವರಿಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಕರ್ನಾಟಕ ಚಾಲಕ ಒಕ್ಕೂಟಕ್ಕೆ, ಕರ್ನಾಟಕ ಚಾಲಕ ಒಕ್ಕೂಟಕ್ಕೆ ಆವಾಜ್ ಆವಾಜ್. ಧಿಕ್ಕಾರ 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 ಧಿಕ್ಕಾರ, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಬೀದರ್ ನಗರದ ವಿವೇಕಾನಂದ ಬಡಾವಣೆ ಹಾಗೂ ಹೇಮರೆಡ್ಡಿ ಮಲ್ಲಮ್ಮ ಬಡಾವಣೆಯ ಮುಖ್ಯ ರಸ್ತೆಯ ಎಡ ಮತ್ತು ಬಲ ನಿವಾಸಿಗಳಿಂದ ಪೌರ ಕಾರ್ಮಿಕರಿಗೆ ಸನ್ಮಾನವನ್ನು ಮಾಡಲಾಯಿತು. ಪೌರ ಕಾರ್ಮಿಕರಿಗೆ ಹಣೆಗೆ ಕುಂಕುಮವನ್ನು ಧರಿಸಿ ಶಾಲು ಹೊದಿಸಿ ಮಾಲಾರ್ಪಣೆಯನ್ನು ಮಾಡಿ ಆರತಿಯನ್ನು ಮಹಿಳೆಯರು ಬೆಳಗಿದರು. ಇದೇ ವೇಳೆ ಪ್ರೊಫೆಸರ್ ಎಸ್ ವಿ ಕಲ್ಮಠ್ ಅವರು ಮಾತನಾಡ್ತಾ ಪೌರ ಕಾರ್ಮಿಕರು ಪ್ರತಿದಿನ ನಮ್ಮ ಮನೆಗಳಿಗೆ ಆಗಮಿಸಿ, ಅಂದರೆ ನಮ್ಮ ಅಕ್ಕಪಕ್ಕದಲ್ಲಿ ರಸ್ತೆಗೆ ಆಗಮಿಸಿ ಸ್ವಚ್ಛಗೊಳಿಸದೇ ಇದ್ದರೆ ಪರಿಸರ ಸ್ವಚ್ಛ ಆಗಿರೋದಿಲ್ಲ. ಅವರು ಸ್ವಚ್ಛ ಮಾಡ್ತಾರೆ ಅಂತಾನೆ ಪರಿಸರವನ್ನು ಕೂಡ ಶುದ್ಧವಾಗಿಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಪರಿಸರ ಸ್ವಚ್ಛವಾಗಿರ್ತದೆ. ಹಾಗಾಗಿ ಪರಿಸರ ಸ್ವಚ್ಛತೆಯಲ್ಲಿ ಪೌರ ಕಾರ್ಮಿಕರ ಒಂದು ಸೇವೆ ಬಹಳ ಮಹತ್ವದಾಗಿರುತ್ತದೆ ಎಂದು ಕಲ್ಮಠ್ ಅವರು ಹೇಳಿದರು. ಇದೇ ವೇಳೆ ಓಣಿಯ ಪ್ರಮುಖರಾಗಿರುವಂಥ ವೈಜನಾಥ್ ರೆಡ್ಡಿ, ಶ್ರೀಮತಿ ರಾಜೇಶ್ವರಿ, ಸೂರ್ಯಕಾಂತ್ ಮಾಳ್ಗೆ, ವಿಜಯ್ ಕುಮಾರ್ ಭೋಗ್ಲೆ, ಶ್ರೀಮತಿ ಭಾರತಿ ಸೇರಿದಂತೆ ವಿವೇಕಾನಂದ ಬಡಾವಣೆಯ ಪ್ರಮುಖರು, ಮುಖಂಡರು ಹಾಗೂ ಮಹಿಳೆಯರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು. ಸ್ವಚ್ಛತೆಗೆ, ಪರಿಸರ ಸಂರಕ್ಷಣೆಯಲ್ಲಿ ಸ್ವಚ್ಛತೆ ಬಹಳ ಮಹತ್ವದ ಪಾತ್ರ ನಿರ್ವಹಿಸುತ್ತದೆ. ಎಲ್ಲಿ ಸ್ವಚ್ಛತೆ ಇದೆ ಅಲ್ಲಿ ಪರಿಸರ ಅದ, ಎಲ್ಲಿ ಪರಿಸರ ಅದ ಅಲ್ಲಿ ಮಾನವ ಕುಲ ಇದೆ. ಪರಿಸರ ಹಾಳಾದರೆ ಮನುಷ್ಯ ಮತ್ತು ಜೀವ ಪ್ರಾಣಿ ಯಾವೂ ಕೂಡ ಇರಲಿಕ್ಕೆ ಸಾಧ್ಯ ಇರುವುದಿಲ್ಲ. ಮತ್ತು ಪರಿಸರ ಸ್ವಚ್ಛವಾಗಿದ್ದರೆ ನಮ್ಮ ಆರೋಗ್ಯ ಕೂಡ ಸ್ವಚ್ಛವಾಗಿರ್ತದೆ. ಪರಿಸರ ಸಂರಕ್ಷಣೆಯಲ್ಲಿ ಪೌರ ಕಾರ್ಮಿಕರ ಸೇವೆ ಅನನ್ಯವಾಗಿರ್ತಕ್ಕಂಥದ್ದಾಗಿದೆ. ಈ ಹಿಂದೆ ಕೊರೋನಾ ಅಂತ ಸಮಯದೊಳಗ, ಪ್ರತಿಕೂಲ ವಾತಾವರಣದೊಳಗ ಯಾರು ಮನೆಯೊಳಗೆ ಬರದೆ ಹೊರಗೆ ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ಕೂಡ ಪೌರ ಕಾರ್ಮಿಕರು ತಮ್ಮ ಜೀವದ ಹಂಗು ತೊರೆದು ಏನೇನು ಕಸ ಇತ್ತು ಅದನ್ನೆಲ್ಲ ಸ್ವಚ್ಛ ಮಾಡತಕ್ಕಂಥದ್ದು, ಯಾವುದೇ ತರಹದ ಭಯವಿಲ್ಲದೆ ಮತ್ತು ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ನೆರವೇರಿ ಅಂಥ ಒಂದು ಘೋರವಾಗಿರ್ತಕ್ಕಂಥ ಪ್ರಕೃತಿ ವಿಕೋಪವಾಗಿರ್ತಕ್ಕಂಥ ಕೊರೋನಾ ಸಮಯದಲ್ಲಿ ಕೂಡ ಪೌರ ಕಾರ್ಮಿಕರು ಸಲ್ಲಿಸಿರುವ ಸೇವೆ ಅನನ್ಯವಾಗಿದೆ. ಅದಕ್ಕೆ ಪರಿಸರ ಸಂರಕ್ಷಣೆಯಲ್ಲಿ ಸ್ವಚ್ಛತೆ ಬಹಳ ಮಹತ್ವದಾಗಿದೆ. ಪ್ರಧಾನಮಂತ್ರಿಯವರು ಸ್ವಚ್ಛತೆಗೆ ಈಗಾಗಲೇ ದೊಡ್ಡ ಆಂದೋಲನವನ್ನೇ ರಾಷ್ಟ್ರ ಮಟ್ಟದಲ್ಲಿ ಪ್ರಾರಂಭಿಸಿದ್ದಾರೆ. ಅದರ ಅಂಗವಾಗಿ ಕೂಡ ಇವತ್ತ ಪ್ರತಿ ದಿವಸ ಕೂಡ ಪ್ರತಿಯೊಬ್ಬರ ಮನೆಯಲ್ಲಿರ್ತಕ್ಕಂಥ ಗೃಹ ಕಸವನ್ನೆಲ್ಲನೂ ಕೂಡ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಈ ನಮ್ಮ ನಗರಸಭೆ ಮೂಲಕವಾಗಿ ಎಲ್ಲ ನಗರಗಳಲ್ಲಿ ಕೂಡ, ಎಲ್ಲ ದೇಶದ ತುಂಬ ಎಲ್ಲ ಕೂಡ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಒಂದು ದಿವಸ ಮನೆಯಲ್ಲಿ ಕಸ ಬಿದ್ದಿದ್ರೆ ನಮಗೆ ಎಷ್ಟೋ ಇದಾಗ್ತದೆ. ಒಂದು ದಿವಸಕ್ಕೆ ಪೌರ ಕಾರ್ಮಿಕರು ಬರದೇ ಇದ್ರ ನಾವು ಏನಪ್ಪ ಈ ಕಸ ಹಂಗೆ ಉಳಿತವಲ್ಲ ಅಂತೀವಿ. ಹೀಗಾಗಿ ಅವರು ಸಲ್ಲಿಸ್ತಕ್ಕಂಥ ಸೇವೆ ಅನನ್ಯವಾಗಿರ್ತಕ್ಕಂಥದ್ದಾಗಿದೆ. ಇವತ್ತಿನ ದಿವಸ ಅವರಿಗೆ ಸನ್ಮಾನ ಸಲ್ಲಿಸುವುದು ಅಂದರೆ ನಾವು ಪರಿಸರಕ್ಕೆ ಸನ್ಮಾನ ಸಲ್ಲಿಸುವುದು. ಪರಿಸರ ಉಳಿದ್ರೆ ಮನುಷ್ಯ ಉಳಿತಾನೆ, ಬದುಕ್ತಾನೆ, ಎಲ್ಲ ಜೀವಿಗಳು ಬದುಕ್ತವೆ ಅಂತಕ್ಕಂಥ ಮಾತು ಗಮನದಲ್ಲಿಟ್ಟುಕೊಂಡು ಇವತ್ತು ನಮ್ಮ ಈ ವಿವೇಕಾನಂದ ಮತ್ತು ಈ ರೆಡ್ಡಿ ಬಡಾವಣೆಯ ನಿವಾಸಿಗಳು ನಮ್ಮ ಪೌರ ಕಾರ್ಮಿಕರಾಗಿರ್ತಕ್ಕಂಥ ನಮ್ಮ ಪ್ರವೀಣ್ ಮತ್ತು ಸುರೇಶ ಇವರಿಬ್ಬರಿಗೆ ಇವರು ನಿರಂತರವಾಗಿ ನಮ್ಮ ಬಡಾವಣೆಯಲ್ಲಿ ಬಂದು ಗೃಹ ಕಸವನ್ನು ಸಂಗ್ರಹ ಮಾಡತಕ್ಕಂಥ ಕಾರ್ಯದಲ್ಲಿ ತೊಡಗಿದ್ದಾರೆ. ಇವತ್ತು ನಮಗೆ ಹೆಮ್ಮೆ ಇದೆ. ನಾವು ಅವರಿಗೆ ಇವತ್ತು ನಮ್ಮ ಈ ನಿವಾಸಿಗಳ ಪರವಾಗಿ ಒಂದು ಅಲ್ಪ ಸನ್ಮಾನ ಮಾಡಿ ಪರಿಸರಕ್ಕೆ ನಾವು ಗೌರವವನ್ನು ಹೇಳ್ತಕ್ಕಂಥದ್ದು. ಪರಿಸರಕ್ಕೆ ಪೌರ ಕಾರ್ಮಿಕರಿಗೆ
ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.